ಎಲ್ಲರಿಗೂ ನಮಸ್ಕಾರಗಳು. ಸುಬ್ರಹ್ಮಣ್ಯ ಷಷ್ಠಿಯ ಶುಭಾಶಯಗಳು. ಹಿಂದೂ ಧರ್ಮದಲ್ಲಿ ಹಬ್ಬಗಳಿಗೆ ವಿಶೇಷ ಸ್ಥಾನಮಾನವಿದೆ. ಅದರಂತೆ ಶಿವ ಮತ್ತು ಪಾರ್ವತಿಯ ಸುಪುತ್ರ ಸುಬ್ರಹ್ಮಣ್ಯ ಸ್ವಾಮಿಯ ಹುಟ್ಟುಹಬ್ಬ ಎಂದು ಮಾರ್ಗಶಿರ ತಿಂಗಳ ಶುಕ್ಲ ಪಕ್ಷದ 6ನೇ ದಿನ ಷಷ್ಠಿಯಂದು ಈ ಹಬ್ಬವನ್ನು ಆಚರಿಸಲಾಗುತ್ತೆ. ಕಾರ್ತಿಕ ಮಾಸದ ಕೊನೆಯ ದಿನ ಎಂದು ಸಹ ಈ ಒಂದು ಹಬ್ಬವನ್ನು ಆಚರಿಸುವ ಪ್ರತೀತಿ ಇದೆ. ಅಂದು ಭಗವಂತನಿಗೆ ಹಾವಿನ ದಿಬ್ಬದ ಮೇಲೆ ಹಾಲನ್ನು ಸಮರ್ಪಿಸುತ್ತಾರೆ. ನಾಗರ ಕಟ್ಟೆಗಳಿಗೆ ಹಾಲನ್ನು ನೀಡಿ ಪೂಜೆಯನ್ನು ಮಾಡಿ ಬರ್ತಾರೆ. ಭಜನೆ ಕೀರ್ತನೆಗಳನ್ನು ಹಾಡಿ ಅಂದು ಸುಬ್ರಹ್ಮಣ್ಯ ಸ್ವಾಮಿಗೆ ನೈವೇದ್ಯವನ್ನು ಅರ್ಪಿಸ್ತಾರೆ. ಕಾರ್ತಿಕೇಯನ್, ಬೇಲನ್ ಕುಮಾರ್, ಮುರುಗನ್ ಮತ್ತು ತಮಿಳ್ ಕಡವುಲ್ ಹೀಗೆ ವಿಭಿನ್ನ ಹೆಸರುಗಳಿಂದ ಕರೆಯಲ್ಪಡುವ ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ ಕೇರಳ, ತಮಿಳುನಾಡು, ಕರ್ನಾಟಕ, ಆಂಧ್ರ ಪ್ರದೇಶ ಹಾಗೂ ಭಾರತೀಯರ ಜನಸಂಖ್ಯೆ ಹೆಚ್ಚಾಗಿರುವ ಮಲೇಷಿಯಾ, ಸಿಂಗಾಪುರ್, ಥೈಲ್ಯಾಂಡ್ ಇನ್ನೂ ಅನೇಕ ವಿದೇಶಗಳಲ್ಲಿ ಪೂಜಿಸಲ್ಪಡುತ್ತಾನೆ. ಸ್ಕಂದ ಪುರಾಣ, ಹಿಂದೂ ಸಾಹಿತ್ಯ, ಶಿವಪುರಾಣ ಹೀಗೆ ಅನೇಕ ಪುರಾಣಗಳಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಜನನ ಬಗ್ಗೆ ಅನೇಕ ಕಥೆಗಳಿವೆ. ಶಿವಪುರಾಣದ ಪ್ರಕಾರ ಅಸುರ ತಾರಕಾಸುರನ ವಧೆಗಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಜನನವಾಗುತ್ತೆ. ತಾರಕಾಸುರ ಸೃಷ್ಟಿಕರ್ತ ಬ್ರಹ್ಮನಿಂದ ವರ ಪಡೆಯುತ್ತಾನೆ. 3 ಲೋಕಗಳಲ್ಲಿ ತನ್ನನ್ನು ಯಾರೂ ಸೋಲಿಸಬಾರದು, ತನಗೆ ಸಾವಿದ್ದರೆ ಶಿವಪುತ್ರನಿಂದ ಮಾತ್ರ ಎಂದು ಕೇಳಿಕೊಳ್ಳುತ್ತಾನೆ. ಬ್ರಹ್ಮದೇವ ಅಸ್ತು ಎಂದು ವರ ನೀಡುತ್ತಾನೆ. ಇತ್ತ ಶಿವ ಸತಿದೇವಿಯನ್ನು ಕಳೆದುಕೊಂಡು ಧ್ಯಾನಾಸಕ್ತನಾಗಿರುತ್ತಾನೆ. ಆಗ ದೇವತೆಗಳು ಚಿಂತಾಕ್ರಾಂತರಾಗಿ ಧ್ಯಾನದಿಂದ ಶಿವನನ್ನು ಎಚ್ಚೆತ್ತುಕೊಳ್ಳುವಂತೆ ಮಾಡಲು ಕಾಮದೇವನನ್ನು ಕಳಿಸುತ್ತಾರೆ. ಶಿವ ಕೋಪದಿಂದ 3ನೇ ಕಣ್ಣನ್ನು ಬಿಟ್ಟು ಕಾಮದೇವನು ಸುಟ್ಟು ಬೂದಿಯಾಗುತ್ತಾನೆ. ಆನಂತರ ಪಾರ್ವತಿಯ ತಪಸ್ಸಿಗೆ ಮೆಚ್ಚಿ ಪಾರ್ವತಿಯನ್ನು ಶಿವ ಮದುವೆ ಆಗುತ್ತಾನೆ. ಸುಬ್ರಹ್ಮಣ್ಯನ ಜನನವಾಗುತ್ತೆ ಅನ್ನೋದು ಹಿಂದೂ ಪುರಾಣ. ಪಾರ್ವತಿಯು 6 ತಲೆಗಳಲ್ಲಿ ಹುಟ್ಟಿದಂತಹ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಒಗ್ಗೂಡಿಸಿದ್ದರಿಂದ ಷಣ್ಮುಗ ಎಂದು ಕರೆಯುತ್ತಾರೆ. ಕೃತಿಕೆಯರು ಬೆಳೆಸಿದ ಕಾರಣ ಸುಬ್ರಹ್ಮಣ್ಯನಿಗೆ ಕಾರ್ತಿಕೇಯ ಎಂದು ಸಹ ಹೆಸರಿದೆ. ಪಂಚಭೂತಗಳಿಂದ ನಿರ್ಮಿತವಾದ ಸುಬ್ರಹ್ಮಣ್ಯನನ್ನ ಕುಮಾರಸ್ವಾಮಿ ಎಂದು ಸಹ ಕರೆಯುತ್ತಾರೆ. ಒಮ್ಮೆ ಗಣೇಶನೊಂದಿಗೆ ಸವಾಲಿನಲ್ಲಿ ಸೋತು ಮನನೊಂದು ಕೈಲಾಸ ತೊರೆದು ಪಳನಿ ಬೆಟ್ಟದಲ್ಲಿ ನೆಲೆಸಿದ ಎಂದು ಸುಬ್ರಹ್ಮಣ್ಯ ಸ್ವಾಮಿಗೆ ಕಂದಪುರಾಣ ಹಾಗೂ ಕುಮಾರಸಂಭವ ಗ್ರಂಥಗಳು ಹೇಳಿವೆ. ಅಸುರರ ದಬ್ಬಾಳಿಕೆಯನ್ನ ಕಡಿಮೆ ಮಾಡಲು ದೇವತೆಗಳ ದಂಡನಾಯಕನಾಗಿ ಈ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಪುರಾಣಗಳಲ್ಲಿ ಉಲ್ಲೇಖಿಸಿವೆ. ಸ್ಕಂದ ಪುರಾಣದ ಪ್ರಕಾರ ಮತ್ತೊಬ್ಬ ರಾಕ್ಷಸ ಸುರಪದ್ಮನನ್ನ ಹತ ಮಾಡಿದಾಗ ಆ ರಾಕ್ಷಸ ಮಾವಿನ ಮರ ರೂಪ ತಾಳುತ್ತಾನೆ. ತನ್ನ ಆಯುಧ ಈಟೆಯನ್ನ ಬಳಸಿ ಮರವನ್ನು ಅರ್ಧ ಭಾಗವಾಗಿ ಸೀಳಿದಾಗ ಪ್ರತಿ ಅರ್ಧ ಭಾಗ ನವಿಲು ಮತ್ತು ಉಂಚವಾಗಿ ರೂಪಾಂತರಗೊಳ್ಳುತ್ತೆ. ಮುಂದೆ ಸುಬ್ರಹ್ಮಣ್ಯ ಸ್ವಾಮಿಯ ವಾಹನವಾಗುತ್ತೆ ನವಿಲು. ಉಂಚ ಪತಾಕಿಯಾಗಿ ಮುಂದುವರಿಯುತ್ತೆ. ಮತ್ತೊಂದು ಕಥೆಯ ಪ್ರಕಾರ ಸುಬ್ರಹ್ಮಣ್ಯ ಸ್ವಾಮಿ ನಮ್ಮ ಭಾರತೀಯರೆಲ್ಲರಿಗೂ ಪರಿಚಯವಿರುವಂತೆ ಬ್ರಹ್ಮಚಾರಿ, ಆದರೆ ಸಂಸ್ಕೃತದಲ್ಲಿ ದೇವಸೇಳನನ್ನು ಮದುವೆಯಾಗಿದ್ದಾಗಿ ಉಲ್ಲೇಖವಿದೆ. ಹಾಗೂ ಕಾಡಿನಲ್ಲಿ ಬೆಳೆದಂತಹ ವಲ್ಲಿ ಎಂಬ ಹುಡುಗಿಗೆ ಮನಸೋತ ಸುಬ್ರಹ್ಮಣ್ಯ ಸ್ವಾಮಿ ಮದುವೆಯಾಗಲು ಅಪೇಕ್ಷಿಸುತ್ತಾನೆ. ಆದರೆ ವಲ್ಲಿ ಮಾನವ ಕನ್ಯೆಯಲ್ಲ, ಆದಿಶೇಷನ ಮಗಳು. ಹಾಗಾಗಿ ವಲ್ಲಿ ಮಾನವನನ್ನ ಮದುವೆಯಾಗಲು ನಿರಾಕರಿಸಿದಾಗ ಷಷ್ಠಿ ದಿನ ಸುಬ್ರಹ್ಮಣ್ಯ ಸ್ವಾಮಿ ಸರ್ಪ ಅವತಾರ ತಾಳುತ್ತಾನೆ ಎಂಬುದು ಮತ್ತೊಂದು ಕತೆ. ಹಾಗಾಗಿ ಸುಬ್ರಹ್ಮಣ್ಯ ಸ್ವಾಮಿಯನ್ನ ನಾವು ಸರ್ಪ ರೂಪದಲ್ಲಿ ಪೂಜಿಸುತ್ತೇವೆ. ತಮ್ಮೆಲ್ಲರಿಗೂ ಧನ್ಯವಾದಗಳು.